ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ನಾವು ಹಿಂದಿನ ವಿಡಿಯೋದಲ್ಲಿ 3ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ ತನಕ ನೋಡಿದೆವು. ಅಂದರೆ ಅದರಲ್ಲಿ ನಾವು ಹೇಗೆ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ, ವೀರ್ಯದ ಮುಖಾಂತರವಾಗಿ ಹೋಗ್ತಾನೆ, ಮತ್ತು ಅಗ್ನಿಗಳ ಬಗ್ಗೆ, ಅಗ್ನಿವಿದ್ಯೆಯ ಬಗ್ಗೆ ತಿಳ್ಕೊಂಡೆವು. ಈಗ ಮುಂದೆ ಇದನ್ನೇ ಈ ವಿಚಾರವನ್ನೇ ಮುಂದುವರಿಸಿ ಪ್ರಶ್ನೋಪನಿಷತ್ತು ಏನು ಹೇಳುತ್ತೆ ಅಂತ ಮುಂದಿನ ಸೂತ್ರ ಹೇಳುತ್ತೆ. ನೋಡಿ, ಮುಂದಿನ ಸೂತ್ರ ಹೇಳುತ್ತೆ, ಪ್ರಾಣಗತೇಶ್ಚ. ಈ ಸೂತ್ರದಲ್ಲಿ ಅಂದರೆ ಪ್ರಶ್ನೋಪನಿಷತ್ತಲ್ಲಿ ಅಶ್ವಲಾಯನನು ಪಿಪ್ಪಲಾದ ಮುನಿಗಳಲ್ಲಿ ಪ್ರಶ್ನೆ ಹೇಳ್ತಾನೆ. ಅಶ್ವಲಾಯನ ಎನ್ನುವ ಶಿಷ್ಯನು ಪಿಪ್ಪಲಾದ ಅನ್ನುವ ಗುರುಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಜೀವನು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೇಗೆ ಸೇರುತ್ತಾನೆ ಅನ್ನೋದು ಅವನ ಪ್ರಶ್ನೆ ಆಗಿರ್ತದೆ. ಅದಕ್ಕೆ ಪಿಪ್ಪಲಾದ ಮಹರ್ಷಿಗಳು ಹೇಳ್ತಾರೆ, ಯಾವಾಗ ಪ್ರಸ್ತುತ ಶರೀರದಿಂದ ಉದಾನವಾಯುವು, ಈಗ ನೋಡಿ ಇದು ಮುಖ್ಯ ಇದೆ, ಉದಾನವಾಯು, ಪಂಚವಾಯುಗಳು ಇದೆ, ಪ್ರಾಣ ವ್ಯಾನ ಉದಾನ ಸಮಾನ ಮುಂತಾದ ಪಂಚವಾಯುಗಳು ಇವೆ ಅಂತ ಗೊತ್ತಿದೆ. ಹಾಗಾದರೆ ಕೊನೆಗೆ ಜೀವಾತ್ಮನು ಉದಾನವಾಯುವಿನ ಸಹಿತ ವಾಯುವು ಹೊರಗೆ ಹೋಗುತ್ತದೆ. ಯಾವಾಗ ಪ್ರಸ್ತುತ ದೇಹದಿಂದ ಕೊನೆಗೆ ಹೋಗೋದು ಯಾವುದು, ಉದಾನವಾಯು ಹೊರಗೆ ಹೋಗುತ್ತದೋ ಆವಾಗ ಈ ದೇಹವು ತಣ್ಣಗಾಗುತ್ತದೆ. ಹಾಗಾದರೆ ಕೊನೆಯ ಉಸಿರನ್ನು ನಾವು ಬಿಟ್ಬಿಡ್ತೇವೆ ಮತ್ತು ಉಸಿರು ತೆಗೊಳ್ಳಲ್ಲ ಅಲ್ವ. ಆ ಕೊನೆಯ ಉಸಿರನ್ನು, ಆ ವಾಯುವನ್ನು, ಕೊನೆಗೆ ಬಿಡುವ ವಾಯುವನ್ನು ಉದಾನವಾಯು ಅಂತ ಹೇಳ್ತೇವೆ. ಈ ಉದಾನವಾಯುವನ್ನು ಅಂದರೆ ಕೊನೆಯ ಉಸಿರನ್ನು ಬಿಟ್ಟ ನಂತರ ದೇಹ ಏನಾಗುತ್ತೆ ಅಂದರೆ ತಣ್ಣಗಾಗುತ್ತದೆ. ಮತ್ತು ಜೀವಾತ್ಮ ಏನು ಮಾಡ್ತಾನೆ, ಎಲ್ಲ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ನೋಡಿ, ಮನಸ್ಸಿನಲ್ಲಿ ಜೀವಾತ್ಮ ತನ್ನ ಈ ದೇಹದಲ್ಲಿದ್ದ ಮನಸ್ಸಿನ ಜೊತೆಗೆ ಹೋಗ್ತಾನೆ. ಆ ಮನಸ್ಸಿನಲ್ಲಿ ಎಲ್ಲ ಇಂದ್ರಿಯಗಳನ್ನು ಒಟ್ಟುಗೂಡಿಸಿಕೊಂಡು, ಎಲ್ಲ ಇಂದ್ರಿಯಗಳನ್ನು ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಮುಂತಾದ ಇಂದ್ರಿಯಗಳನ್ನು ಒಟ್ಟು ಮಾಡಿಕೊಂಡು ಉದಾನವಾಯು ಹಾಗೂ ಪ್ರಾಣಶಕ್ತಿಗಳೊಂದಿಗೆ ಆ ದೇಹದಿಂದ ಹೊರಗೆ ಹೋಗುತ್ತಾನೆ. ಈ ಉದಾನವಾಯು ಇನ್ನೊಂದು ದೇಹದ ಜೀವಾತ್ಮನನ್ನು ಇನ್ನೊಂದು ದೇಹದಕ್ಕೆ ಸೇರಿಸುವಲ್ಲಿ ತನಗೆ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರಗಳು. ಆ ದೇಹದಿಂದ ಹೊರಗೆ ಹೋಗುತ್ತಾನೆ ಮತ್ತು ಹಿಂದಿನ ದೇಹದಲ್ಲಿದ್ದಾಗ ಜೀವನ ಕೊನೆಯ ಸಂಕಲ್ಪಕ್ಕೆ ಅನುಸಾರವಾಗಿ ಮನಸ್ಸಿನೊಂದಿಗೆ ಹಾಗೂ ಇಂದ್ರಿಯಗಳೊಂದಿಗೆ ಮುಂದಿನ ಶರೀರವನ್ನು ಹೊಂದುತ್ತಾನೆ. ನೋಡಿ, ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡೇ ಹೋಗ್ಬೇಕು. ಕೊನೆಯ ಸಂಕಲ್ಪದಂತೆ ಆ ಜೀವನು ಈ ದೇಹವನ್ನು ಬಿಟ್ಟಾಗ ಅವನ ಕೊನೆಯ ಸಂಕಲ್ಪ ಏನಾಗಿರುತ್ತೋ ಆ ಕೊನೆಯ ಸಂಕಲ್ಪಕ್ಕೆ ಅನುಸಾರವಾಗಿ ಮನಸ್ಸಿನೊಂದಿಗೆ, ನೋಡಿ, ಹಿಂದಿನ ದೇಹದಲ್ಲಿ ಯಾವ ಮನಸ್ಸಿತ್ತೋ ಆ ಮನಸ್ಸಿನೊಂದಿಗೆ ಹಾಗೂ ಹಿಂದಿನ ದೇಹದಲ್ಲಿ ಯಾವ ಇಂದ್ರಿಯಗಳು ಇತ್ತೋ ಆ ಇಂದ್ರಿಯಗಳೊಂದಿಗೆ ಉದಾನವಾಯು ಸಹಿತ ಮುಂದಿನ ಶರೀರವನ್ನು ಸೇರಿಕೊಳ್ಳುತ್ತಾನೆ. ಆದರೆ ಇವುಗಳೆಲ್ಲವೂ ಸೂಕ್ಷ್ಮವಾದ ಬೀಜ ರೂಪದಲ್ಲಿ ಇರುತ್ತವೆ. ಇವೆಲ್ಲ ಹೇಗಿರ್ತವೆ ಅಂದರೆ ಸೂಕ್ಷ್ಮವಾದ ಬೀಜ ರೂಪದಲ್ಲಿರುತ್ತವೆ. ಇವು ಅಂದರೆ ಯಾವುದು,
ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಮುಂತಾದವುಗಳು ಇರುತ್ತವೆ. ಹೀಗೆ ಜೀವಾತ್ಮನು ಸೂಕ್ಷ್ಮವಾದ ಬೀಜ ರೂಪದಲ್ಲಿ ಎಲ್ಲವನ್ನೂ ತೆಗೆದುಕೊಂಡು ಕೊನೆಯ ಸಂಕಲ್ಪದಂತೆ ಮುಂದಿನ ದೇಹ ಪಡೆಯುತ್ತಾನೆ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಸಹ ಹೇಳ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಎಂದು ಹೇಳುತ್ತಾನೆ. ಜೀವನ ಕೊನೆಯ ಸಂಕಲ್ಪದಂತೆ ಆ ಜೀವನು ಮುಂದಿನ ಯಾವ ದೇಹವನ್ನು ಸೇರುತ್ತಾನೆ ಅನ್ನೋ ನಿರ್ಧಾರ ಮಾಡಿಕೊಂಡೇ ಮುಂದಿನ ದೇಹವನ್ನು ಸೇರುತ್ತಾನೆ. ಹಾಗಾಗಿ ಸದಾ ತದ್ಭಾವ ಭಾವಿತ ಅಂತ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ. ಹಾಗಾಗಿ ಯಾವಾಗಲೂ ನನ್ನ ಭಾವನೆಯಲ್ಲೇ ಇರು ಅಂತ ಯಾಕೆ ಹೇಳ್ತಾನೆ ಅಂದರೆ, ನಮಗೆ ಗೊತ್ತಿಲ್ಲದಂತೆ ಜೀವ ಹೋದಾದರೂ ನಾವು ಭಗವಂತನ ಭಾವನೆಯಲ್ಲೇ ಇದ್ದಾಗ ಆ ಜೀವ ಹೋದರೆ ಅದೇ ಕೊನೆಯ ಸಂಕಲ್ಪ ಆಗೋಗತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಭಗವಂತ ಹೇಳ್ತಾನೆ. ಇಲ್ಲಿ ಸಂಕಲ್ಪವೆಂದರೆ ದೇಹ ಬಿಡುವಾಗ ನಮ್ಮ ಮನಸ್ಸು ಯಾವ ಫಾರ್ಮನ್ನು, ರೂಪವನ್ನು, ಅಂದರೆ ಆಲೋಚನೆಯನ್ನು ಹೊಂದುತ್ತದೋ ಅದನ್ನು ಸಂಕಲ್ಪ ಅಂತ ಹೇಳ್ತಾರೆ. ಅದರ ಪ್ರಕಾರ ಮುಂದಿನ ದೇಹ ಜೀವಾತ್ಮನಿಗೆ ಸಿಗುತ್ತದೆ ಅಂತ ಹೇಳ್ತಾರೆ. ನೋಡಿ, ಈಗ ಸ್ವಲ್ಪ ಇನ್ನೂ ಸೂಕ್ಷ್ಮವಾಗಿ ಹೋಗುತ್ತೆ ಈ ವಿಚಾರ. ಒಂದು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆಗೆ, ದೇಹ ಬಿಡುವಾಗ ಈ ಜೀವಾತ್ಮನು ಈ ದೇಹ ಬಿಡುವಾಗ, ಪ್ರಸ್ತುತ ಇರುವ ದೇಹವನ್ನು ಬಿಡುವಾಗ ಕೊನೆಯ ಯೋಚನೆ ನಾಯಿಯ ಬಗ್ಗೆ ಬಂದರೆ, ಆವಾಗ ನಮ್ಮ ಸೂಕ್ಷ್ಮ ಶರೀರ ನಾಯಿಯ ಶರೀರದ ಆಕಾರ ಪಡೆಯುತ್ತದೆ. ನೋಡಿ, ಗಮನಿಸಿ ಏನು ಹೇಳ್ತಾ ಇದ್ದಾರೋ. ಇದು ಸ್ವಲ್ಪ ಭಾರಿ ಸೂಕ್ಷ್ಮ ಆಗೋಯ್ತು. ಇದು ನಮ್ಮ ಕೊನೆಯ ಯೋಚನೆ ನಾಯಿಯ ಬಗ್ಗೆ ಬಂದರೆ ಆವಾಗ ನಮ್ಮ ಸೂಕ್ಷ್ಮ ಶರೀರ, ಯಾವಾಗ ಪ್ರಸ್ತುತ ದೇಹದಲ್ಲಿ ಇರುವ ಸೂಕ್ಷ್ಮ ಶರೀರ ನಾಯಿಯ ಸೂಕ್ಷ್ಮ ಶರೀರದ ಆಕಾರ ಪಡೆಯುತ್ತದೆ. ಹೇಗೆ ಆ ಯೋಚನೆಯಂತೆ ಸೂಕ್ಷ್ಮ ಶರೀರ ಆಕಾರವನ್ನು ಪಡೆಯುತ್ತದೆ, ಹೀಗೆ ನಾಯಿಯ ಸೂಕ್ಷ್ಮ ಶರೀರದ ದೇಹ ಇನ್ನೊಂದು ನಾಯಿಯ ಗರ್ಭವನ್ನು ಸೇರಿ ಈ ಜೀವಾತ್ಮನು ನಾಯಿಯ ದೇಹವನ್ನು ಪಡೆಯುತ್ತಾನೆ. ಆಧ್ಯಾತ್ಮಿಕ ಮಿತ್ರರೇ, ಇದು ನಮಗೆ ಸಾಮಾನ್ಯವಾಗಿ ಗೊತ್ತಿಲ್ಲದ ವಿಚಾರ ಆಗಿರುತ್ತೆ. ಏನು ಹೇಳ್ತಾರೆ, ಕೊನೆಯ ಯೋಚನೆಯಂತೆ ನಿನಗೆ ಮರುಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಹೇಗೆ ಬರುತ್ತದೆ ಅಂತ ಹೇಳಿದರೆ, ಕೊನೆಯ ಯೋಚನೆಯಂತೆ ನಮ್ಮ ಸೂಕ್ಷ್ಮ ಶರೀರ ಪರಿವರ್ತನೆ ಹೊಂದತ್ತೆ. ಈಗ ಕೊನೆಯ ಯೋಚನೆ ಭಗವಂತನ ಬಗ್ಗೆ ಬಂದರೆ ನಮ್ಮ ಸೂಕ್ಷ್ಮ ಶರೀರ ದಿವ್ಯತೆಯನ್ನು ಪಡೆಯುತ್ತೆ. ಕೊನೆಯ ಯೋಚನೆ ನಾಯಿಯ ಬಗ್ಗೆ ಬಂದರೆ ಈಗ ನಮ್ಮ ಸೂಕ್ಷ್ಮ ಶರೀರ ನಾಯಿಯ ಸೂಕ್ಷ್ಮ ಶರೀರವನ್ನು ಪಡೆಯುತ್ತದೆ. ಹೀಗೆ ನಾಯಿಯ ಸೂಕ್ಷ್ಮ ಶರೀರವನ್ನು ಪಡೆದ ಈ ಜೀವಾತ್ಮನು ನಾಯಿಯ ದೇಹವನ್ನೇ ಹೊಂದದೆ ಬೇರೆ ದೇಹವನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ಕೊನೆಯ ಸಂಕಲ್ಪ ಅತಿ ಮುಖ್ಯವಾದದ್ದು ಅಂತ ಇಲ್ಲಿ ಅತಿ ಸ್ಪಷ್ಟವಾಗಿ, ಅತೀ ಗುಪ್ತವಾದ ಈ ವಿಚಾರವನ್ನು ಹೇಳ್ತಾರೆ. ಮುಂದಿನ ಸೂತ್ರ ಹೇಳುತ್ತೆ, 4ನೇ ಸೂತ್ರ, ಅಜ್ಞಾದಿ ಗತಿಂ ಶ್ರುತೇ ಇತಿ ಚೇನ್ನ ಭಾಕ್ತತ್ವಾತ್. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮುಂದುವರೆದು ಹೇಳುತ್ತೆ, ಮಾತುಗಳು ಆಮೇಲೆ ಏನಾಗುತ್ತೆ, ಮೊದಲು ಮಾತು ನಿಂತು ಹೋಗುತ್ತೆ ಅಂತ ಹೇಳ್ತಾವಲ್ವ. ದೇಹವನ್ನು ಬಿಟ್ಟ ಕೂಡಲೇ, ಮನುಷ್ಯ ಸತ್ತು ಕೂಡಲೇ ಮಾತು ನಿಂತು ಹೋಗುತ್ತೆ. ಮಾತುಗಳು, ವಾಣಿ ಅನ್ನೋದು ಮಾತಿನಲ್ಲಿ ನಿಂತು ಹೋಗುತ್ತೆ. ಪ್ರಾಣವಾಯುವಿನಲ್ಲಿ ಒಂದಾಗುತ್ತದೆ. ಯಾವುದು? ಮಾತಿನ ಶಕ್ತಿ ಒಂದಾಗುತ್ತದೆ.
ಹೀಗೆ ಇತ್ಯಾದಿ ಇತ್ಯಾದಿ ಒಂದೊಂದೇ 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 ನಲ್ಡಿಫೈ ಆಗಿ ಕೊನೆಗೆ ಅವೆಲ್ಲವೂ ಜೀವನ ಜೊತೆಗೆ ಸೇರಿ ಹೋಗತ್ತೆ ಅಂತ ಹೇಳ್ತಿಲ್ಲ. ಹೀಗಿದ್ದಾಗ ಮುಂದಿನ ಪ್ರಶ್ನೆ ಒಂದು ಬರುತ್ತೆ, ಏನು? ಜೀವನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ತನ್ನ ಎಲ್ಲ ಉಪಕರಣಗಳೊಂದಿಗೆ ಹೋಗುತ್ತಾನೆ ಎಂದು ಹೇಗೆ ಹೇಳುವುದು ಅಂತ ಪ್ರಶ್ನೆ. ಹೇಗೆ ಹೇಳೋದು? ನೀವು ಹೇಳ್ತೀರಿ, ಅದು ಹೇಳೋದು ಹೇಗೆ? ಅದು ಹೇಗೆ ಅದು? ಅಂದರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿದ ಹಾಗಂದರೆ ಇಲ್ಲಿ ಇವರು ಹೇಳ್ತಾರೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳುವ ವಿಚಾರ ಬೇರೆ, ಬೇರೆ ಉಪನಿಷತ್ತಲ್ಲಿ ಹೇಳುವ ವಿಷಯಗಳು ಬೇರೆ. ಈಗ ಪ್ರಳಯ ಕಾಲದಲ್ಲಿ ಜೀವನು ಹೇಗೆ ಲಯ ಹೊಂದುತ್ತಾನೆ ಅನ್ನೋ ವಿಷಯ ಬೇರೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಜೀವನು ಹೇಗೆ ಹೋಗಿ ಸೇರಿಕೊಳ್ಳುತ್ತಾನೆ ಅನ್ನೋ ವಿಷಯವೇ ಬೇರೆ. ಹಾಗಾಗಿ ಇದು ಎರಡು ಒಂದೇ ಅಂತ ನಾವು ತಿಳ್ಕೊಳ್ಬಾರ್ದು ಅಂತ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮುಂದಿನ ವಿಚಾರ ಅಂದರೆ ಜೀವನು ಬೇರೆ ಬೇರೆ ರೀತಿಯ ಪಾಪ ಮತ್ತು ಪುಣ್ಯಗಳನ್ನು ಮಾಡಿರ್ತಾನೆ. ಕೆಲವು ಪಾಪಗಳನ್ನು ಮಾಡಿರ್ತಾನೆ, ಕೆಲವು ಪುಣ್ಯಗಳನ್ನು ಮಾಡಿರ್ತಾನೆ. ಹಾಗಾಗಿ ದೇಹ ಬಿಟ್ಟ ಮೇಲೆ ಜೀವನ ಗತಿ ಏನು? ಪಾಪವೂ ಮಾಡಿರ್ತಾನೆ, ಪುಣ್ಯವೂ ಮಾಡಿರ್ತಾನೆ. ದೇಹವನ್ನು ಈ ಜೀವನ ಬಿಡ್ತಾನೆ, ಪ್ರಸ್ತುತ ದೇಹವನ್ನು ಬಿಡ್ತಾನೆ. ಆಗ ಅವನ ಗತಿ ಏನು? ಪಯಣ ಹೇಗೆ ಒಂದು? ಇದಕ್ಕೆ ಇದು ಗುರು ಹೇಳ್ತಾನೆ ಶಿಷ್ಯನಿಗೆ, ಇದು ಅತಿ ಗೌಪ್ಯವಾದ ವಿಷಯ, ಇದು ಎಲ್ಲವರಿಗೆ ಹೇಳುವಂಥ ವಿಷಯ ಅಲ್ಲ, ಇದು ಆ ತಿಳುವಳಿಕೆಯನ್ನು ಪಡೆಯಲು ಅರ್ಹರಾದವರಿಗೆ ಮಾತ್ರ ಹೇಳುವ ವಿಷಯವಾದ್ದರಿಂದ ಇದನ್ನು 1 to 1 ಅಂದರೆ ಗುರು ಒಬ್ಬ ಶಿಷ್ಯನಿಗೆ, ಆ ಪ್ರಶ್ನೆ ಯಾರಿಗೆ ಬರುತ್ತೆ ಅವನಿಗೆ ಹೇಳಬೇಕಾದ್ದೇ ವಿನಃ ಸಾರ್ವಜನಿಕವಾಗಿ ಎಲ್ಲವರಿಗೆ ಹೇಳುವಂಥದ್ದಲ್ಲ ಅಂತ ಹೇಳಿ ಗುರು, ನಾನು ಇದನ್ನು ನಿನಗೆ ಗೌಪ್ಯವಾಗಿ ಹೇಳ್ತೇನೆ ಅಂತ ಹೇಳ್ತಾರೆ. ಆಯಿತು. ಮುಂದಿನ ವಿಚಾರ ಏನು ಅಂದರೆ 297ನೇ ಸೂತ್ರ. ಒಟ್ಟಾರೆ 3ನೇ ಅಧ್ಯಾಯದ 1ನೇ ಪಾದ 5ನೇ ಸೂತ್ರದಲ್ಲಿ ಪ್ರಥಮೇ ಅಶ್ರವಣಾದಿತಿ ಚೇನ್ನತಾ ಏವ ಹ್ಯುಪಪತ್ತೇ, ಮೊದಲಿನ ಆಹುತಿ ಶ್ರದ್ಧೆ ಅಂತ ನಾವು ಹೇಳಿದ್ದೇವೆ. ಅಲ್ಲಿ ನೀರಿನ ಬಗ್ಗೆ ಏನೂ ಹೇಳಲೇ ಇಲ್ಲ. 5ನೇ ಆಹುತಿಯಲ್ಲಿ ಹೇಗೆ ಜಲ ಆಹುತಿಯನ್ನು ಮಾಡುವುದು ಎಂದು ಹೇಳಿದೆ, ಮತ್ತು ಪುರುಷನು ಹೇಗೆ ಉಂಟಾಗುತ್ತದೆ ಎಂದು ಹೇಳಿದೆ. ಹೀಗಿದ್ದಾಗ ಶ್ರದ್ಧಾ ಹೇಗೆ ಜಲವಾಗುತ್ತದೆ, ಶ್ರದ್ಧೆ ಜಲ ಹೇಗಾಗುತ್ತದೆ ಅನ್ನೋ ಪ್ರಶ್ನೆಗೆ ಗುರುಗಳು ಏನು ಉತ್ತರ ಹೇಳ್ತಾರೆ ಅಂದರೆ, ಶ್ರದ್ಧೆ ಎನ್ನುವುದು ದ್ರವ್ಯ ರೂಪವಾಗಿರುತ್ತದೆ. ಶ್ರದ್ಧೆ ಅನ್ನೋದು ಈಗ ದ್ರವ್ಯ ರೂಪವಾಗಿರುತ್ತದೆ. ಅದೊಂದನ್ನೇ ಜಲರೂಪದಲ್ಲಿ ಹೇಳಿದೆ. ಶ್ರದ್ಧೆಯನ್ನು ಮಾತ್ರ ಇಲ್ಲಿ ಜಲರೂಪದಲ್ಲಿ ಹೇಳಿದೆ. ಇಲ್ಲಿ ಜಲ ಎನ್ನುವುದರ ಅರ್ಥ ದ್ರವ್ಯ. ಇದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಜೀವಾತ್ಮನೊಂದಿಗೆ ಹೋಗುತ್ತದೆ. ಇಲ್ಲಿ ದ್ರವ್ಯಾತ್ಮಕವಾಗಿ ಎಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೊಂದಿಗೆ ಅಂತ ಅರ್ಥ. ಸಂಕಲ್ಪವೆಂದರೆ ಜೀವಾತ್ಮನು ಹೋಗುವ ದಾರಿ ಅಥವಾ ಡೈರೆಕ್ಷನ್. ಸಂಕಲ್ಪ ಎಂದರೆ ಜೀವಾತ್ಮನು ಹೋಗುವ ದಾರಿ ಅಥವಾ ಡೈರೆಕ್ಷನ್ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಸಂಕಲ್ಪ ಮತ್ತು ದ್ರವ್ಯ ಎಂದರೆ ಬೀಜ ರೂಪದಲ್ಲಿರುವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಜೀವನ ಜೊತೆಗೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತವೆ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಮುಂದಿನ ಸೂತ್ರದಲ್ಲಿ ಅಷ್ಟು ತತ್ವಾದಿತಿ ಚೇತ್ ನ ಅಷ್ಟಾಧಿ ಕಾರಣಂ ಪ್ರತೀತೆ, ಜೀವನು ಮಾಡಿರುವ ಪುಣ್ಯ ಪಾಪಗಳ ಅನುಸಾರವಾಗಿ ಮತ್ತು ಜೀವನು ಮಾಡಿದ ಕರ್ಮ ಹಾಗೂ ಗಳಿಸಿದ ಜ್ಞಾನಗಳ ಅನುಸಾರವಾಗಿ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ, ಹೀಗೆಂದು ಶ್ರುತಿಯಲ್ಲಿ ಹೇಳಿದೆ ಅಂತ ಪ್ರಶ್ನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ವಿಷಯ ಬರುತ್ತದೆ. ಏನು ಬರುತ್ತೆ? 7ನೇ ಸೂತ್ರ ಹೇಳುತ್ತೆ, ಭಾಕ್ತಂ ವಾನಾತ್ಮ ವಿತ್ವಾತ್ ತಥಾ ಹಿದರ್ಶಯತ್. ಯಾರು ಒಳ್ಳೆಯ ಕರ್ಮಗಳನ್ನೇ ಮಾಡುತ್ತಾರೋ
ಉದಾಹರಣೆಗೆ ಇಷ್ಟಾಪೂರ್ತಗಳನ್ನು, ಅಂದರೆ ಇಷ್ಟ ಅಂದರೆ ಯಜ್ಞಯಾಗಾದಿಗಳನ್ನು, ಪೂರ್ತ ಎಂದರೆ ಜನ ಉಪಕಾರಿಯಾದ ಕೆರೆ ಕಟ್ಟಿಸುವುದು, ಬಾವಿ ಮುಂತಾದ ಜನೋಪಕಾರಿ ಕೆಲಸಗಳನ್ನು ಸಕಾಮ ಭಾವದಿಂದ, ಕಾಮ ಸಹಿತವಾಗಿ, ಅಂದರೆ ತಮಗೇನೋ ಒಂದು ಆಗಬೇಕು, ತಮಗೆ ಅದು ಸಿಗಬೇಕು ಇದು ಸಿಗಬೇಕು ಅನ್ನೋ ಭಾವದಿಂದ ಯಾರು ಮಾಡ್ತಾರೋ, ಆ ತಮ್ಮ ಕಾಮನೆಗಳೆಲ್ಲ ತೀರಲಿ ಎಂಬ ಭಾವನೆಯಿಂದ ಯಾರು ಮಾಡ್ತಾರೋ ಅವರು ಆತ್ಮಜ್ಞಾನಿಗಳಲ್ಲ ಅಂತ ಮೊದಲಾಗಿ ತಿಳ್ಕೊಳ್ಬೇಕು. ಅವರು ಆತ್ಮಜ್ಞಾನಿಗಳಲ್ಲ. ಅವರು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಅವರು ಮೋಕ್ಷವನ್ನು ಬಯಸುವವರು ಅಲ್ಲ. ಹಾಗಾಗಿ ಅವರು ಆತ್ಮಜ್ಞಾನಿಗಳಲ್ಲ. ಅಂತಹ ಜೀವಾತ್ಮರುಗಳು ಪ್ರಸ್ತುತ ದೇಹವನ್ನು ಬಿಟ್ಟ ನಂತರ ಸ್ವರ್ಗಲೋಕಗಳಿಗೆ ಹೋಗುತ್ತಾರೆ. ಅಂದರೆ ಯಾರು ಕಾಮನೆಗಳ ಸಹಿತವಾಗಿ ಇಷ್ಟಾಪೂರ್ತ ಯಜ್ಞಯಾಗಾದಿಗಳನ್ನಾಗಲಿ ಜನೋಪಕಾರಿ ಕೆಲಸಗಳನ್ನಾಗಿ ಮಾಡುತ್ತಾರೋ ಅವರು ಮೋಕ್ಷ ಸೇರೋಲ್ಲ, ಮತ್ತು ಅವರು ಸ್ವರ್ಗಾದಿಗಳಿಗೆ ಹೋಗುತ್ತಾರೆ. ಸ್ವರ್ಗಲೋಕಗಳಿಗೆ ಹೋದ ನಂತರ ಸ್ವರ್ಗದಲ್ಲಿರುವ ದೇವತೆಗಳು ಈ ಜೀವರನ್ನು ತಮ್ಮ ಸೇವೆಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಸ್ವರ್ಗಲೋಕಕ್ಕೆ ಹೋದ ಕೂಡಲೇನು ಅವರೇನು ಸ್ವತಂತ್ರರಲ್ಲ. ಆ ದೇವತೆಗಳ ಅಡಿಯಾಳುಗಳಾಗಿ ಅವರ ಸೇವೆಯನ್ನು ಮಾಡುತ್ತಾ ಇರ್ತಾರೆ ಎಂದು ಒಂದು ಕಡೆ ಹೇಳಿದೆ. ಇನ್ನೊಂದು ಕಡೆ ಶ್ರುತಿಯಲ್ಲಿ ಪುಣ್ಯಾತ್ಮರಾದ ಜೀವರುಗಳು ತಮ್ಮ ಪುಣ್ಯ ಮುಗಿಯುವವರೆಗೂ ಸ್ವರ್ಗಲೋಕದಲ್ಲಿ ವಿವಿಧವಾದ ಭೋಗಗಳನ್ನು ಅನುಭವಿಸಿ ಪುಣ್ಯ ಮುಗಿದ ಮೇಲೆ ಈ ಲೋಕದಲ್ಲಿ ಮತ್ತೆ ಹುಟ್ಟಿ ಬರುತ್ತಾರೆ ಅಂತ ಹೇಳಿದೆ. ಇದನ್ನು ಅರ್ಥವಾಗೋದು ಹೇಗೆ ಅಂದರೆ, ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ, ಸಕಾಮವಾಗಿ ಒಳ್ಳೆಯ ಕರ್ಮವನ್ನು ಮಾಡಲು ನಮಗೆ ಮನುಷ್ಯ ಜನ್ಮ ಸಿಕ್ಕಿದ್ದಲ್ಲ. ನೋಡಿ, ಇದೊಂದು ಇಂಪಾರ್ಟೆಂಟ್. ನಮಗೆ ನಾವು ಹೇಳ್ತೇವೆ ಒಳ್ಳೆಯ ಕೆಲಸ ಮಾಡಿದರೆ ಆಗೋಯ್ತು ಅಂತ ಅಲ್ಲ. ಕಾಮನಾರಹಿತವಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ. ನೀವು ಸಕಾಮ ಅಂದರೆ ಯಾವುದೋ ಮನಸ್ಸಲ್ಲಿ ಇದಾಗಲಿ ಅದಾಗಲಿ ನನಗೆ ಅದು ಸಿಕ್ಕಲಿ ಇದು ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಲು ಮನುಷ್ಯ ಜನ್ಮ ಸಿಕ್ಕಿದ್ದಲ್ಲ. ನಿಷ್ಕಾಮ ಭಾವನೆಯಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಮನುಷ್ಯ ಜನ್ಮ ಸಿಕ್ಕಿದ್ದು. ಸಕಾಮ ಬುದ್ಧಿಯಿಂದ ಕರ್ಮವನ್ನು ಪರಮ ವೈರಾಗ್ಯದಿಂದ ಬಿಡಬೇಕು ಅಂತ. ಇದನ್ನು ಅರ್ಥ ಮಾಡಿಕೊಂಡು ಕಾಮನೆಯನ್ನು ಬಿಡಬೇಕು ಅಂತ. ಒಳ್ಳೆಯ ಕೆಲಸವನ್ನು ಬಿಡಬಾರ್ದು, ಒಳ್ಳೆಯ ಕೆಲಸವನ್ನು ಮಾಡಬೇಕು. ಎಕ್ಸ್ಪೆಕ್ಟೇಷನ್ ಅದರ ಬಗ್ಗೆ ಬಿಡಬೇಕು. ಅದಕ್ಕೆ ನೋಡಿ ಹೇಳುತ್ತಾರೆ, ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಅಂತ ಭಗವದ್ಗೀತೆ ಹೇಳುತ್ತೆ. ಒಳ್ಳೆಯ ಕರ್ಮಗಳನ್ನು ಮಾಡುವುದು ತಮ್ಮ ಚಿತ್ತಶುದ್ಧಿಗಾಗಿ, ಚಿತ್ತಶುದ್ಧಿಗೊಳಿಸಿಕೊಳ್ಳಲು ಮಾತ್ರ ಒಳ್ಳೆಯ ಕರ್ಮದ ಉದ್ದೇಶ ಇರಬೇಕು. ಮತ್ತು ಪರಮ ವೈರಾಗ್ಯವನ್ನು ಹೊಂದಲು ಈ ಕರ್ಮಗಳನ್ನು ಮಾಡಬೇಕೇ ಹೊರತು, ಪರಮ ವೈರಾಗ್ಯ ಅಂದ್ರೇನು, ಮುಮುಕ್ಷತ್ವವನ್ನು ಪಡೆಯಲೇಬೇಕು ಅನ್ನೋ ದೃಷ್ಟಿಯಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಲು ಕರ್ಮವನ್ನು ಮಾಡಬೇಕು. ಆಗ ಬ್ರಹ್ಮ ಜಿಜ್ಞಾಸ ಉಂಟಾಗುತ್ತದೆ. ಅದರಿಂದ ತೀವ್ರ ಮುಮುಕ್ಷತ್ವ ಬರುತ್ತದೆ. ಇಲ್ಲದಿದ್ದರೆ ಈ ಪುಣ್ಯಾತ್ಮರಾದ ಜೀವರುಗಳು ದೇವತೆಗಳ ಸೇವಕರಾಗುತ್ತಾರೆ ಅನ್ನೋದು ಇಲ್ಲಿ ಆನ್ಸರ್. ಇದು ಒಂದು ನೋಡಿ, ಒಂದು ಉದಾಹರಣೆ ಮೂಲಕ ನೋಡಿದರೆ ನಾವಿಲ್ಲಿ ಅಂದ್ಕೊಳ್ತೇವೆ, ಇಲ್ಲಿಂದ ಅಮೇರಿಕಾಗೆ ಹೋದವರು ತುಂಬ ಚೆನ್ನಾಗಿ ಓದಿ ಅಮೇರಿಕಾದಲ್ಲಿ ಹೋದವರು ಭೋಗಗಳನ್ನು ಅನುಭವಿಸುತ್ತಾರೆ, ಸುಖವಾಗಿರ್ತಾರೆ ಅಂದ್ಕೊಳ್ತೇವೆ. ಆದರೆ ನಿಜವಾದ ಪರಿಸ್ಥಿತಿ ಏನು ಅಂದರೆ, ಇಲ್ಲಿಂದ ಅಷ್ಟೆಲ್ಲ ಮಾಡಿ ಅವರು ಕಾಮನೆಗಳ ಸಹಿತ ಹೋದ್ರಿಂದ ಅಲ್ಲಿ ಸೇವೆ ಮಾಡ್ತಾರೆ. ಅಲ್ಲಿ ಅನೇಕ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಹೋದವರು ಕಸ ಗುಡಿಸೋದು, ಯಾವುದೊಂದು ಸ್ಟೋರಲ್ಲಿ ಕೆಲಸ ಮಾಡೋದು, ಹೋಟ್ಲಲ್ಲಿ ಕೆಲಸ ಮಾಡೋದು ಮುಂತಾದ ಅವರ ಸೇವೆಗಳನ್ನು ಮಾಡ್ತಾರೆ. ಹಾಗಾಗಿ ಸ್ವರ್ಗಲೋಕಕ್ಕೆ ಹೋದ ಕೂಡಲೇ ಅವರಿಗೆ ಸಕಾಮರಿಗೆ ಭೋಗಗಳು ಮಾತ್ರ ಸಿಗತ್ತೆ ಅಂತಲ್ಲ, ಆ ದೇವತೆಗಳ ಸೇವೆಗಳನ್ನು ಮಾಡಿ
ಅವರ ಅಡಿಯಾಳಾಗಿ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಇರಬೇಕಾಗತ್ತೆ ಅನ್ನೋದನ್ನು, ಹಾಗಾಗಿ ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅಂತ ಭಗವಂತ ಹೇಳೋದು. ಮುಂದಿನ ಪ್ರಶ್ನೆ ಹೀಗೆ ಬರುತ್ತೆ: ಪುಣ್ಯಾತ್ಮರಾದ ಜೀವರುಗಳು ಸ್ವರ್ಗಲೋಕಗಳಲ್ಲಿ ತಮ್ಮ ಪುಣ್ಯದಿಂದ ಭೋಗಗಳನ್ನು ಅನುಭವಿಸಿ ತಿರುಗಿ ಈ ಲೋಕಕ್ಕೆ ಬರುವಾಗ ಹೇಗೆ ಬರುತ್ತವೆ? ಏನಾದರೂ ತಮ್ಮ ಜೊತೆಗೆ ತೆಗೆದುಕೊಂಡು ಬರುತ್ತಾರೋ ಅಥವಾ ಹಾಗೇನು ಇಲ್ಲವೋ, ಹಾಗೆಯೇ ಬರುತ್ತಾರೋ ಎನ್ನುವ ಪ್ರಶ್ನೆಗೆ ನೋಡಿ, ಒಂದು ಭಾರಿ ಒಳ್ಳೆಯ ಪ್ರಶ್ನೆ ಇದು. ಹೀಗೆ ನಾನಾ ಲೋಕಗಳಲ್ಲಿ ಸ್ವರ್ಗಲೋಕಗಳನ್ನು ಅನುಭವಿಸಿದ ಜೀವರು ಮತ್ತೆ ವಾಪಸ್ಸು ಈ ಲೋಕಕ್ಕೆ ಮರುಹುಟ್ಟಿಗೆ ಬಂದಾಗ ಹೇಗೆ ಬರ್ತಾರೆ? ಏನಾದರೂ ತಗೊಂಡು ಬರ್ತಾರೋ ಇಲ್ಲ ಹೇಗೆ ಹೋಗಿದ್ದಾರೋ ಹಾಗೆಯೇ ವಾಪಸ್ ಬರ್ತಾರೋ ಅಂದರೆ 8ನೇ ಸೂತ್ರ ಹೇಳುತ್ತೆ: ಕೃತಾತ್ಯಯೇನು ಶಯವಾನ್ ದೃಷ್ಟ ಸ್ಮೃತಿಭ್ಯಾಂ ಯಥೇ ತಮನೇವಂ ಚ. ಪುಣ್ಯಕರ್ಮಗಳು ಮುಗಿದ ನಂತರ ಈ ಜೀವಾತ್ಮರುಗಳು ಉಳಿದ ಪುಣ್ಯ ಪಾಪಕರ್ಮಗಳ ಸಹಿತ ಜೀವನು ಯಾವ ದಾರಿಯಲ್ಲಿ ಸ್ವರ್ಗಲೋಕಕ್ಕೆ ಹೋಗಿದ್ದನೋ ಅದೇ ದಾರಿಯಲ್ಲಿ ಮರಳಿ ಈ ಭೂಲೋಕಕ್ಕೆ ಬರುತ್ತಾನೆ. ಮತ್ತೆ ದೇಹವನ್ನು ಪಡೆದು ಮತ್ತೆ ಕರ್ಮಗಳನ್ನು ಮಾಡುತ್ತಾನೆ. ಮತ್ತೆ ಉತ್ತಮ ಅಥವಾ ಅಧೋಲೋಕಕ್ಕೆ ಹೋಗುತ್ತಾನೆ ಅಂತ ಹೇಳುತ್ತೆ. ಅಂದರೆ ಪುಣ್ಯಕರ್ಮಗಳು ಮುಗಿದ ನಂತರ ಈ ಜೀವಾತ್ಮರು ಪೂರ್ತಿ ಮುಗಿಯೋದಿಲ್ಲ, ಸ್ವಲ್ಪ ಪುಣ್ಯಗಳನ್ನು ಮತ್ತು ಪಾಪಗಳನ್ನು ಉಳಿಸಿಕೊಂಡೇ ಬರ್ತಾರೆ ಅಂತ ಮೊದಲು ಅರ್ಥ ಕೊಡಬೇಕು. ಆ ಪುಣ್ಯ ಪಾಪಗಳನ್ನು ಉಳಿಸಿಕೊಂಡು ಅದಕ್ಕೆ ತಕ್ಕನಾದ ಸಿಚುವೇಷನ್ನಲ್ಲಿ ಮರುಹುಟ್ಟನ್ನು ಪಡೀತಾರೆ ಮತ್ತು ಸ್ವರ್ಗಲೋಕಕ್ಕೆ ಹೇಗೆ ಹೋಗಿದ್ದರೋ ಅದೇ ದಾರಿಯಲ್ಲಿ ಮರಳಿ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು. ಛಾಂದೋಗ್ಯ ಉಪನಿಷತ್ತು ಹೀಗೆ ಹೇಳುತ್ತೆ: ಯಾವ ಜೀವನು ಉತ್ತಮ ಒಳ್ಳೆಯ ಕರ್ಮಗಳು ಮಾಡಿರುತ್ತಾನೋ ಆ ಜೀವಾತ್ಮನು ಮತ್ತೆ ಊರ್ಧ್ವ ಲೋಕಗಳಿಗೆ, ಉತ್ತಮ ಲೋಕಗಳಿಗೆ ಹೋಗುತ್ತಾನೆ. ಯಾವ ಜೀವನು ಪಾಪಕರ್ಮಗಳನ್ನು ಮಾಡಿರುತ್ತಾನೋ ಆ ಜೀವನು ಅಧೋಲೋಕಗಳಿಗೆ ಹೋಗುತ್ತಾನೆ ಮತ್ತು ಮರುಹುಟ್ಟು ಪಡೆಯುವಾಗ ಪುಣ್ಯಾತ್ಮ ಜೀವಗಳು ಉತ್ತಮ ಯೋನಿಗಳಲ್ಲಿ, ಉತ್ತಮ ಕಡೆಗಳಲ್ಲಿ ಹುಟ್ಟುತ್ತಾರೆ. ಪಾಪಾತ್ಮ ಜೀವರುಗಳು ಕೀಳು ಯೋನಿಗಳಲ್ಲಿ ಜನ್ಮವನ್ನು ತಾಳುತ್ತಾರೆ. ಹೀಗೆ ನೋಡಿ, ಇಲ್ಲಿ ಸ್ಪಷ್ಟತೆ ಬಂತು. ಪುಣ್ಯಾತ್ಮರು ಪುಣ್ಯಲೋಕವನ್ನು ಅನುಭವಿಸಿ ಸ್ವಲ್ಪ ಪುಣ್ಯದೊಂದಿಗೆ ಬಂದು ಉತ್ತಮ ಕಡೆಯಲ್ಲಿ ಊರ್ಧ್ವ ಯೋನಿಗಳಲ್ಲಿ, ಅಂದರೆ ಮನುಷ್ಯ ಯೋನಿಗಳಲ್ಲಿ ಅಥವಾ ಈ ದೇವ ಯೋನಿಗಳಲ್ಲಿ ಹುಟ್ಟನ್ನು ಪಡೆದರೆ, ಪಾಪಜೀವಿಗಳು ಅಧೋ ಲೋಕದಲ್ಲಿ ಅಂದರೆ ಪ್ರಾಣಿಗಳಾಗಿ, ವೃಕ್ಷಗಳಾಗಿ ಏನು ಮತ್ತೆ ದೇಹವನ್ನು ಪಡೆಯುತ್ತಾರೆ ಅಂತಾಯಿತು. 9ನೇ ಸೂತ್ರ ಹೇಳುತ್ತೆ: ಚರಣಾದಿತಿ ಚೇನ್ನ ಉಪಲಕ್ಷಣಾರ್ಥೇತಿ ಕಾಷ್ಟಾಜಿನಿಹಿ. ಕಾಷ್ಟಾಜಿನಿಹಿ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಪುಣ್ಯ ಪಾಪ ಶೇಷಗಳ ಪ್ರಕಾರ, ಅಂದರೆ ಕರ್ಮಶೇಷ, ಶೇಷ ಅಂದರೆ ಉಳಿಸ್ಕೊಳ್ಳೋದು, ಮತ್ತೆ ಈ ಲೋಕದಲ್ಲಿ ಮರುಹುಟ್ಟು ಪಡೆಯುತ್ತವೆ. ಹಾಗೂ ಜೀವನು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗುತ್ತಾನೆ ಅಂತ ಅವರು ಹೇಳ್ತಾರೆ. 10ನೇ ಸೂತ್ರ ಹೇಳುತ್ತೆ: ಅನರ್ಥಕ್ಯ ಮಿತಿ ಚೇತ್ ನ ತದಪೇಕ್ಷತ್ವಾತ್. ಉಳಿದ ಕರ್ಮಗಳ ಕಥೇನು ಎಂಬುದು ಈ ಮೇಲೆ ಹೇಳಿದ್ದ ಹಾಗೆ ಹೀಗೆ ತಿಳಿದುಕೊಳ್ಳಬೇಕು. ಅನ್ನೋ ಮೇಲೆ ಹೇಗೆ ಹೇಳಿದೆವೋ ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ತಿಳಿದುಕೊಳ್ಳಬೇಕು ಅಂದರೆ ಪುಣ್ಯಕರ್ಮ ಮುಗಿದ ಮೇಲೆ ಉಳಿದ ಪಾಪಕರ್ಮಗಳ ಮತ್ತು ಪುಣ್ಯಕರ್ಮಗಳ ಅನುಸಾರವಾಗಿ ಮರುಹುಟ್ಟು ಬರುತ್ತದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ 11ನೇ ಸೂತ್ರ ಹೇಳುತ್ತೆ: ಸುಕೃತ ದುಷ್ಕೃತೆ ಏವೇತಿತು ಬಾದರಿಹಿ. ಬಾದರಾಯಣ ಆಚಾರ್ಯರು ಸಹ ಪುಣ್ಯಕರ್ಮ ಮಾಡಿದವರು ಪುಣ್ಯಯೋನಿಗಳಲ್ಲಿ ಹುಟ್ಟುತ್ತಾರೆ,
ಪಾಪಕರ್ಮ ಮಾಡಿದವರು ಪಾಪಯೋನಿಗಳಲ್ಲಿ ಹುಟ್ಟುತ್ತಾರೆ ಎಂದು ಒಪ್ಪಿಕೊಳ್ಳುತ್ತಾರೆ. ಅತಿಶಯ ಪಾಪ ಮಾಡಿದವರು ಪಾಪಯೋನಿಗಳಲ್ಲಿ ಅಧೋ ಅಧೋಲೋಕಗಳಲ್ಲಿ, ಅಂದರೆ ಪ್ರಾಣಿ, ಹುಳ ಮುಂತಾದವುಗಳಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಏನು ಅಂದರೆ, ಒಳ್ಳೆಯ ಕರ್ಮಗಳನ್ನು ಮಾಡಿದ ಜೀವಗಳು, ಕೆಟ್ಟ ಕರ್ಮ ಮಾಡಿದ ಜೀವಗಳು ಇಬ್ಬರು ಮರಣಾನಂತರ ಚಂದ್ರಲೋಕಕ್ಕೆ ಹೋಗುತ್ತಾರೆ ಎಂದು ಕೌಶಿತಕಿ ಉಪನಿಷತ್ತಿನಲ್ಲಿ ಹೇಳಿದೆ. ಹೀಗೆ ಹೇಳಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಹೀಗೆ ಇಬ್ಬರೂ ಒಂದೇ ಕಡೆ ಹೋಗುವುದಾದರೆ ಪುಣ್ಯಕರ್ಮ ಮಾಡುವ ಅವಶ್ಯಕತೆ ಆದರೂ ಏನು ಅನ್ನೋ ಪ್ರಶ್ನೆಗೆ 12ನೇ ಸೂತ್ರ ಉತ್ತರಿಸುತ್ತೆ. ಅಧಿಷ್ಠಾದಿ ಕಾರಣಮಪಿ ಚ ಶ್ರುತಂ. ಮತ್ತು 13ನೇ ಸೂತ್ರವು ಹೇಳುತ್ತೆ, ಸಂಯಮನೇಶು ಅನುಭೂಯೇತಃ ಇತರೇಶ ಮರೋಹಾವರೋ ಹೌ ತದ್ಗತಿ ದರ್ಶನಾತ್. ಪಾಪಕರ್ಮ ಮಾಡಿದವರು ಮೊದಲು ಯಮಲೋಕಕ್ಕೆ ಹೋಗುತ್ತಾರೆ. ನೋಡಿ, ಪಾಪಕರ್ಮ ಮಾಡಿದವರು ಮೊದಲು ಯಮಲೋಕಕ್ಕೆ ಹೋಗುತ್ತಾರೆ, ಅಲ್ಲಿ ಶಿಕ್ಷೆ ಅನುಭವಿಸಿ ನಂತರ ಊರ್ಧ್ವಲೋಕಗಳಿಗೆ ಅಥವಾ ಮತ್ತೆ ಅಧೋಲೋಕಗಳಿಗೆ ಹೋಗುತ್ತಾರೆ. ಈ ರೀತಿಯಾಗಿ ಶ್ರುತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ಹಾಗಾದರೆ ಪಾಪಿಗಳು ಮೊದಲು ಯಮಲೋಕಗಳಿಗೆ ಹೋಗುತ್ತಾರೆ, ಅಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಉಳಿದ ಪಾಪಗಳ ಜೊತೆಗೆ ಅಧೋಯೋನಿಗಳಿಗೆ ಹೋಗ್ತಾರೆ. ಏನೋ ಸ್ವಲ್ಪ ಪುಣ್ಯ ಇದ್ದರೆ ಆ ಪುಣ್ಯವನ್ನು ಅನುಭವಿಸಲು ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಮತ್ತು ಪಾಪಶೇಷ ಜಾಸ್ತಿ ಇದ್ದರೆ ಅಧೋಯೋನಿಗಳಲ್ಲಿ ಹುಡ್ತಾರೆ. ಅಲ್ಲದೆ ಕಠೋಪನಿಷತ್ತಿನಲ್ಲಿಯೂ ಹೇಳಿರುವ ಪ್ರಕಾರ ಈ ಜೀವರುಗಳು ಮನುಷ್ಯರು ಯಾವುದು ಸರಿ ಯಾವುದು ತಪ್ಪು ಎಂದು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ. ಅಂದರೆ ಯಮ ಹೇಳ್ತಾನೆ, ಈ ಜೀವರುಗಳು ಪದೇ 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 ಹುಡ್ತಾರೆ ಸಾಯ್ತಾರೆ. ಯಾಕೆಂದರೆ ಅವರು ಮನುಷ್ಯ ಜನ್ಮ ಬಂದಾಗಲೂ ಸರಿಯಾದ್ಯಾವುದು ತಪ್ಪಾದ್ಯಾವುದು ಅಂತ ಸರಿಯಾಗಿ ತಿಳಿದುಕೊಳ್ಳದೆ ಮತ್ತೆ ಮತ್ತೆ ಯಮಲೋಕಕ್ಕೆ ಬರುತ್ತಾರೆ. ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳಿಗೆ ಅವುಗಳದೇ ಆದ ಗತಿ ಇದೆ ಅಂತ ಯಮಧರ್ಮರಾಜನು ಕಠೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. 14ನೇ ಸೂತ್ರ ಹೇಳುತ್ತೆ, ಸ್ಮರಂತಿ ಚ. ಈ ಮೇಲಿನ ವಿಷಯವನ್ನೇ ಸ್ಮೃತಿ ಗ್ರಂಥವಾದ ಭಗವದ್ಗೀತೆಯು ಹೇಳುತ್ತೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಮಂ ಅಶುಭಾನ್ ಆಸುರೇಶ್ವವ ಯೋನಿಷು. ಅಂತಹ ಅಧಮರಾದ ಪಾಪಿಗಳನ್ನು ನಾನು ಅಧೋಯೋನಿಗಳಲ್ಲಿ ಮತ್ತೆ 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 ಹುಟ್ಟಿಸುತ್ತೇನೆ. ಪಾಪಿ ಜೀವರುಗಳು ಮತ್ತೆ ಮತ್ತೆ ಅಧೋಗತಿಯನ್ನು ಹೊಂದುತ್ತಾ ಇರ್ತಾರೆ. ಹಾಗಾಗಿ ಮನುಷ್ಯ ಜೀವನ ಬಂದಾಗ ಸರಿಯಾದ ವಿವೇಚನೆಯಿಂದ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆಯಬೇಕು ಅಂತ ಹೇಳ್ತಾರೆ. 15ನೇ ಸೂತ್ರ ಹೇಳುತ್ತೆ, ಅಪಿಚ ತಪ್ತ. ಪಾಪಕರ್ಮಗಳನ್ನು ಅನುಭವಿಸಲು ಅನೇಕ ನರಕಗಳು ಇವೆ. ಇಲ್ಲಿ ಮುಖ್ಯವಾಗಿ 7 ನರಕಗಳಿವೆ ಎಂದು ಹೇಳುತ್ತಾರೆ. ಇಂತಹ ಪಾಪಿ ಜೀವಿಗಳು ನರಕಗಳಲ್ಲಿ ನಾನಾ ವಿಧವಾದ ಶಿಕ್ಷೆಯನ್ನು ಅನುಭವಿಸಿ ತಮ್ಮ ಪಾಪಗಳನ್ನು ಕಳೆದುಕೊಂಡ ಮೇಲೆಯೇ ಅಂತಹ ಜೀವರುಗಳು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಹಾಗಾಗಿ ಪಾಪಿ ಜೀವಿಗಳು ಮೊದಲು ನರಕಕ್ಕೆ ಹೋಗಿ ನಾನಾ ನರಕಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ನಂತರ ಅವರ ಪುಣ್ಯಶೇಷವಿದ್ದರೆ ಅದನ್ನು ಅನುಭವಿಸಲು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಅಂತ ಹೇಳ್ತಾರೆ. 16ನೇ ಸೂತ್ರ ಹೇಳುತ್ತೆ, ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧ. ಎಲ್ಲ ನರಕಗಳಿಗೂ ಮುಖ್ಯಸ್ಥನಾಗಿ ಯಮರಾಜನಿದ್ದಾನೆ. ಈ ಯಮರಾಜನ ನಿರ್ದೇಶನದ ಪ್ರಕಾರವೇ ಉಳಿದ ಯಮಲೋಕದಲ್ಲಿರುವ ಅವನ ಸಹಾಯಕರು ಕೆಲಸ ಮಾಡುತ್ತಾರೆ. ಚಿತ್ರಗುಪ್ತನೂ ಸಹ ಯಮರಾಜನ ಆಜ್ಞೆಯಂತೆ ಕೆಲಸ ಮಾಡುತ್ತಾ ಇರುತ್ತಾನೆ ಅಂತ 16ನೇ ಸೂತ್ರ ಹೇಳ್ತಾ 17ನೇ ಸೂತ್ರ ಹೇಳುತ್ತೆ,
ಏನು ಹೇಳುತ್ತೆ ಅಂದರೆ ವಿದ್ಯಾ ಕರ್ಮಣೋರಿತಿತು ಪ್ರಕೃತತ್ವಾತ್ ಚಂದ್ರಲೋಕ ಮುಂತಾದ ಲೋಕಗಳಿಗೆ ಹೋಗುವ ಜೀವಾತ್ಮರುಗಳು ತಮ್ಮ ಜ್ಞಾನ ಹಾಗೂ ಕರ್ಮಗಳ ಅನುಸಾರವಾಗಿ ಊರ್ಧ್ವಲೋಕಕ್ಕಾಗಲಿ ಅಧೋಲೋಕಕ್ಕಾಗಲಿ ಹೋಗುತ್ತಾರೆ. ಒಳ್ಳೆಯ ಕರ್ಮಗಳು ಹಾಗೂ ಜ್ಞಾನವಿದ್ದರೆ ಮೇಲಿನ ಲೋಕಗಳಿಗೆ ಜೀವನು ಹೋಗುತ್ತಾನೆ. ಕೆಟ್ಟ ಕರ್ಮಗಳು ಹಾಗೂ ಅಜ್ಞಾನವಿದ್ದರೆ ಜೀವರು ಅಧೋಲೋಕಕ್ಕೆ ಹೋಗುತ್ತಾರೆ. ಹಾಗಾಗಿ ಜೀವರುಗಳು ತಾವು ಮನುಷ್ಯ ಜನ್ಮದಲ್ಲಿದ್ದಾಗ ಮೇಲಿನ ಲೋಕಗಳ ಜ್ಞಾನವನ್ನು ಪಡೆದರೆ ದೇಹ ಬಿಟ್ಟ ಮೇಲೆ ಆ ಜ್ಞಾನ ಹಾಗೂ ಸತ್ಕರ್ಮಗಳ ವಶದಿಂದ ಮೇಲಿನ ಲೋಕಗಳಿಗೆ ಹೋಗುತ್ತಾರೆ ಅಂತ ಹೇಳ್ತಾರೆ. ಕಠೋಪನಿಷತ್ತಿನಲ್ಲಿ ಪಾಪಿಗಳು ಯಮಲೋಕಕ್ಕೆ ಹೋಗುತ್ತಾರೆ ಎಂದು ಹೇಳಿದರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ಪಾಪಿಗಳು 3ನೇ ಲೋಕಕ್ಕೆ ಥರ್ಡ್ ವರ್ಲ್ಡ್ ಹೋಗುತ್ತಾರೆ ಎಂದು ಹೇಳಿದೆ. ಇಲ್ಲಿ 3ನೇ ಲೋಕ ಎಂದರೆ ಮರ್ತ್ಯಲೋಕ, ಅಂದರೆ ಭೂಲೋಕ ಎಂದು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತದೆ. 18ನೇ ಸೂತ್ರದಲ್ಲಿ ಹೇಳ್ತದೆ, ನರಕ 1ನೇ ಲೋಕ, ಸ್ವರ್ಗ 2ನೇ ಲೋಕ, ಮರ್ತ್ಯಲೋಕ 3ನೇ ಲೋಕ. ಸ್ವರ್ಗಕ್ಕೆ ಹೋಗದ ನರಕಕ್ಕೂ ಹೋಗದ ಜೀವರುಗಳು ಈ ಮರ್ತ್ಯಲೋಕದಲ್ಲಿ ಪದೇ ಪದೇ ಹುಟ್ಟುತ್ತಾರೆ, ಸಾಯುತ್ತಾರೆ. ಹಾಗಾಗಿ ಸ್ವರ್ಗ ನರಕ ಯಾನದಲ್ಲಿ ಈ 3ನೇ ಗತಿ ಸೇರಿಲ್ಲ. ಹಾಗಾಗಿ ಸ್ವರ್ಗಲೋಕಕ್ಕೆ ಹೋಗುವ ಜೀವರುಗಳೇ ಬೇರೆ, ನರಕ ಲೋಕಕ್ಕೆ ಹೋಗುವ ಜೀವರುಗಳೇ ಬೇರೆ, ಮತ್ತು ಇಲ್ಲಿ 3ನೇ ಗತಿ ಅಂದರೆ ಮರ್ತ್ಯಲೋಕದಲ್ಲಿ ಬರುವ ಜೀವರುಗಳು. ಹೀಗೆ 3 ಕ್ಯಾಟಗರಿ ಇದೆ ಅಂತ ಈ ರೀತಿಯಾಗಿ ಜೀವರುಗಳಿಗೆ 3 ರೀತಿಯ ಗತಿಗಳು ಇವೆ ಅಂತ ಹೇಳುತ್ತೆ. ಯಾವ ಜೀವರುಗಳು ಸತ್ಕರ್ಮಗಳನ್ನು ಮಾಡಿರುತ್ತಾರೋ ಅಂತಹ ಜೀವರುಗಳು ಸ್ವರ್ಗಲೋಕಗಳಿಗೆ ಹೋಗುತ್ತಾರೆ. ಕೆಟ್ಟ ಕರ್ಮಗಳನ್ನು ಮಾಡಿದ ಜೀವಾತ್ಮರುಗಳು ನರಕ ಲೋಕಗಳಿಗೆ ಹೋಗುತ್ತಾರೆ ಮತ್ತು ಅಧೋಯೋನಿಗಳಲ್ಲಿ ಮತ್ತೆ ವಾಪಸ್ಸು ಹುಟ್ಟುತ್ತಾರೆ. ಮಧ್ಯಮ ಜೀವರುಗಳು ಇದೇ ಮರ್ತ್ಯಲೋಕದಲ್ಲಿದ್ದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾ ಇರುತ್ತಾರೆ. ಹಾಗಾಗಿ ತೃತೀಯ ಗತಿಯವರು ಸ್ವರ್ಗ ನರಕಗಳಿಗೆ ಹೋಗುವುದಿಲ್ಲ. ಅವರು ಇಲ್ಲಿಯೇ ಹುಟ್ಟೋದು ಸಾಯೋದು ಮಾಡ್ತಾ ಇರ್ತಾರೆ. 4ನೇ ಗತಿ ಯಾವುದಾದರೂ ಇದೆಯೇ ಎನ್ನುವುದಕ್ಕೆ ಮುಂದಿನ ಸೂತ್ರ ಉತ್ತರಿಸುತ್ತದೆ. 19ನೇ ಸೂತ್ರ ಹೇಳುತ್ತೆ, ಸ್ಮರ್ಯತೇಪಿ ಚ ಲೋಕೆ. 4ನೇ ಗತಿ ಯಾವುದೂ ಇಲ್ಲ, ಇರುವುದು 3 ಗತಿಗಳು ಎಂದು ಭಗವದ್ಗೀತೆಯೂ ಸಹ ಸ್ಪಷ್ಟವಾಗಿ ಹೇಳುತ್ತದೆ. ಹೇಗೆಂದರೆ ಭಗವದ್ಗೀತೆ ಅಧ್ಯಾಯದಲ್ಲಿ ಹೇಳುತ್ತೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಃ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸಾತ್ವಿಕರು ಊರ್ಧ್ವಲೋಕಗಳಿಗೆ ಹೋಗುತ್ತಾರೆ, ರಾಜಸರು ಈ ಲೋಕದಲ್ಲೇ ದೇಹಗಳನ್ನು ಬದಲಾಯಿಸ್ತಾ ಇರುತ್ತಾರೆ, ಪಾಪಿಗಳು ನರಕಕ್ಕೆ ಹೋಗಿ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾರೆ ಅಂತ ಈ 19ನೇ ಸೂತ್ರ ಹೇಳ್ತಾ 20ನೇ ಸೂತ್ರ ದರ್ಶನಾಚ ಅಂತ ಹೇಳುತ್ತೆ. ಶ್ರುತಿಗಳು ಇದನ್ನೇ ಹೇಳುತ್ತವೆ ಹಾಗೂ ಉಪನಿಷತ್ತುಗಳು ಸಹ ಇದನ್ನೇ ಹೇಳುತ್ತವೆ. ಕಠೋಪನಿಷತ್ತಲ್ಲಿ ಯಮಧರ್ಮರಾಜನು ಹೀಗೆ ಹೇಳುತ್ತಾನೆ, ಯಾರು ಅತಿ ಕೆಟ್ಟದಾಗಿ ಜೀವನ ನಡೆಸುತ್ತಾರೋ ಅವರು ನರಕದಂತಹ ಕೆಳಗಿನ ಲೋಕಗಳಿಗೆ ಹೋಗುತ್ತಾರೆ. ಹೀಗೆ 3 ಗತಿಗಳನ್ನು ಅವರ ಕರ್ಮಗಳ ಅನುಸಾರವಾಗಿ ಹಾಗೂ ಅವರ ಜ್ಞಾನದ ಅನುಸಾರವಾಗಿ ಹೇಳಿದೆ ಅನ್ನೋದಕ್ಕೆ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ಮುಂದಿನ ಪ್ರಶ್ನೆ, ಜೀವರುಗಳು 3 ವಿಧವಾಗಿ
ಹೇಗೆ ಅಥವಾ 3 ರೀತಿಯ ವಿಧವೋ 4 ರೀತಿಯ ವಿಧವಾಗಿದೆಯೋ ಅಂತ. ಜೀವರುಗಳಲ್ಲಿ 3 ರೀತಿಯ ವಿಧವಾಗಿದೆಯೋ 4 ರೀತಿಯ ವಿಧ ಇದೆಯೋ ಅಂತ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅನ್ನುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಓಂ ತತ್ ಸತ್ ಶ್ರೀಕೃಷ್ಣ ಅರ್ಪಣಮಸ್ತು.